ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದು ಗೌನ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಆ ವರ್ಡ್ ಸ್ಯಾರಿಗೆ ಗೌನ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಇದು ಹಳೆ ಸ್ಯಾರಿಗೆ. ಇದು ಬಂದ್ಬಿಟ್ಟು 5 ಕಾಲಿದೆ. ಆಲ್ರೆಡಿ ಬ್ಲೌಸ್ ಎಲ್ಲ ತೆಗೆದು ಸ್ಟಿಚ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದರಲ್ಲಿ ಗೌನ್ ಸ್ಟಿಚ್ ಮಾಡಿಕೊಡಿ, ಈಗೆಲ್ಲ ಟ್ರೆಂಡಿಂಗ್ ಆಗಿದೆಯಲ್ಲ, ಆ ಥರ ಗೌನ್ ಬೇಕು ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನು ಮೇಲ್ಗಡೆಗೆ ಲೈನಿಂಗು ಮೇಲ್ಗಡೆಗೆ ಒಂದು 80 ಸೆಂಟಿಮೀಟರ್ ತಂದಿದ್ದೀನಿ. ಮೇಲ್ಗಡೆ ಬ್ಲೌಸ್ ಥರ ಸ್ಟಿಚ್ ಮಾಡೋಕ್ಕೆ ಅಂದರೆ ಅಟ್ಯಾಚ್ ಮಾಡೋಕ್ಕೆ ಇದು ಲೈನಿಂಗು ಕೆಳಗಡೆಗೆ. ಇದಕ್ಕೆ ನಾನು ಫ್ರಿಲ್ ಏನು ಕೊಡಲ್ಲ. ಇದು ಮೇಲ್ಗಡೆ ಮೇನ್ ಪೀಸ್ ಮಾತ್ರ ಫ್ರಿಲ್ ಕೊಡ್ತೀನಿ. ಇದನ್ನು ಮಾತ್ರ ಮಾಮೂಲಿ ಪೀಸ್ ಥರನೇ ಕಟ್ ಮಾಡ್ಕೊತೀನಿ. ಅಂದರೆ ಇದನ್ನು ಇದು ಮಾಡಲ್ಲ, ಫ್ರಿಲ್ಲೆಲ್ಲ ಕೊಡಲ್ಲ. ಅಲ್ಲಿ ಫ್ರಿಲ್ ಕೊಟ್ಟರೆ ದಪ್ಪ ಕಾಣಿಸುತ್ತೆ, ಹಂಗಾಗಿ ಇದನ್ನು ಫ್ರಿಲ್ ಕೊಡಲ್ಲ, ಹಾಗೇನೆ ಕಟ್ ಮಾಡ್ಕೊತೀನಿ. ಇದನ್ನು ಮಾತ್ರ ಮಾಮೂಲಿ ಫ್ರಿಲ್ ಕೊಡೋ ಥರ ಕಟ್ ಮಾಡ್ಕೋಬೇಕು. ಇದು ಯಾವ ರೀತಿ ಕಟ್ ಮಾಡೋದು ನೋಡೋಣ ಬನ್ನಿ. ಇವಾಗ ಇದರಲ್ಲಿ ನಾನು 80 ಸೆಂಟಿಮೀಟರ್ ಕಟ್ ಮಾಡ್ಕೊತೀನಿ. 80 ಹಿಂದೆ ಮುಂದಕ್ಕೆ ಸಾಕಾಗುತ್ತೆ. ಸ್ಲೀವ್ಸ್ ಕಮ್ಮಿ ಕಟ್ ಮಾಡಿಕೊಂಡು ಉಳಿದಿರೋ ಪೀಸಲ್ಲಿ ನಾವು ಫ್ರಿಲ್ ಕೊಟ್ಬಿಟ್ಟು ಮಾಡೋದ, ಆ ಥರ ಮಾಡೋ ಥರ ಇಟ್ಕೋಬೇಕು. ಇಲ್ಲ ಅಂದರೆ ಸುಮ್ಮನೆ ಸ್ಲೀವ್ಸ್ಗೆ ಬಂದು 10 ಇಂಚ್ ಬೇಕು, ಹಂಗಾಗಿ ನೋಡೋದ ಇದು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು. ಇದು ಬಂದ್ಬಿಟ್ಟು 80 ಸೆಂಟಿಮೀಟ್ರಿಗೆ ಕಟ್ ಮಾಡ್ಕೊತೀನಿ. 80 ಸೆಂಟಿಮೀಟ್ರ್ ಮಿಕ್ಕಿದ್ದು ನರಿಗೆ ಕೊಡೋಕ್ಕೆ ಸರಿ ಹೋಗುತ್ತೆ. ಇದು ಕಟ್ ಮಾಡಿಕೊಂಡು ಹಾಗೆ ಆದರೆ ಸ್ಲೀವ್ಸ್ಗೂ ಅಡ್ಜಸ್ಟ್ ಮಾಡ್ಕೊಂಬಿಡೋದ, ಅದು ಬಾಡಿಗಾಗುತ್ತೆ. ಇಲ್ಲೇನಿಲ್ಲ, ಹೀಗೆ ಕಟ್ ಮಾಡಿಬಿಟ್ಟು ಬರೆದ್ರೆ ಆಯಿತು. ಇದು ತೆಳ್ಳಗಿದೆ ಬಟ್ಟೆ, ಆರಾಮಾಗಿ ಕಟ್ ಆಗುತ್ತೆ. ಇವಾಗ ಇಲ್ಲಿಂದ ಮಾಮೂಲಿ ಕಟ್ ಮಾಡ್ಕೊಳ್ಳೋಣ. ಆಯಿತು, ಇದು ಸಪ್ರೇಟಾಗಿ ಇಡೋಣ. ಇದು ಫ್ರಿಲ್ ಕೊಡೋದಕ್ಕೆ ಇದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಫಸ್ಟ್ ಬಾಡಿ ಕಟ್ ಮಾಡ್ಕೊಂಬಿಡೋದ. ಇದು ಸ್ಲೀವ್ಸ್ಗೆ ಏನು ಲೈನಿಂಗ್ ಬೇಡ ಅಂತ ಹೇಳಿರೋದ್ರಿಂದ ಹಾಗೆ ಸ್ಟಿಚ್ ಮಾಡೋದು. ನೋಡಿ, ಇದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ನೋಡಿ ಫ್ರೆಂಡ್ಸ್, ಇದು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ನಾವು ಬ್ಲೌಸ್ ಹೇಗೆ ಕಟ್ ಮಾಡ್ತೀವಿ ಹಾಗೇ. ಇವಾಗ ಇದನ್ನು ನಾನು ಈ ರೀತಿ ಫೋಲ್ಡ್ ಮಾಡಿ, ಇದು ಬಂದ್ಬಿಟ್ಟು ನಮಗೆ 15 ಇಂಚ್ ಬೇಕು ಅಂತ ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಬ್ಲೌಸ್ ಹೇಗೆ ಕಟ್ ಮಾಡ್ತೀವೋ ಹಾಗೇ ಫೋಲ್ಡ್ ಮಾಡ್ಕೊಂಡ್ಬಿಡೋಣ. ಒಂದೇ ಸಲ ಅಂದರೆ ಸಪ್ರೇಟಾಗಿ ಏನು ಕಟ್ ಮಾಡೋದು ಒಂದೇ ಸಲ ಮಾಡಿಕೊಂಡು ಆಮೇಲೆ ಫ್ರಂಟದು ಬೇರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಕೆಳಗಡೆ ಮಾಮೂಲಿನೇ ಬರುತ್ತೆ. ಅದಕ್ಕೆ ನೋಡೋಣ ಎಷ್ಟು ಉದ್ದ ಇದೆ. ನೋಡಿ, ಕರೆಕ್ಟಾಗಿದೆ. 15 ಮುಕ್ಕಾಲು ಬರುತ್ತೆ. ನಮಗೆ ಬೇಕಾಗಿರೋದು 15. ಇನ್ನು ಅರ್ಧ ಮುಕ್ಕಾಲು ಇಂಚು ಸ್ಟಿಚಿಂಗ್ ಹೋಗುತ್ತೆ. ಮೇಲೆ ಕೆಳಗೆಲ್ಲ ಹೋದರೆ ಸ್ಟಿಚಿಂಗ್ ಹೋಗುತ್ತೆ. ರೆಡಿ ಇದೆ ಇದು. ಇವಾಗ ಇಲ್ಲ ಅಂದರೆ ಈ ಥರ ನೋಡಿಕೊಂಡು ಉದ್ದ ಬೇಕು ಅಂದರೆ ತೊಗೋಬೋದು. ಈ ಕಡೆನೂ 1 ಇಂಚ್ ಎಕ್ಸ್ಟ್ರಾ ಇದೆ, ಈ ಕಡೆನೂ ಅಷ್ಟಿದೆ, ಈ ಕಡೆನೂ ಅಷ್ಟಿದೆ. ನಾನು ಈಗೇ ತೊಗೋತೀನಿ. ನೋಡಿ, ಕೆಳಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊತೀನಿ. ಮುಂದೆ ಬಂದ್ಬಿಟ್ಟು ಮಾಮೂಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ 2.5 ಇಂಚು ಅಂದರೆ ಸ್ಟಿಚಿಂಗ್ ಎಲ್ಲ ಸೇರಿಸಿ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 3 ಇಂಚಿಗೆ ಇನ್ನು ಮುಂದೆ ಬಂದ್ಬಿಟ್ಟು ಮುಂದೆ ಬಂದು ಒಂದು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇದು ವಿ ನೆಕ್ ಆಗಿರೋದ್ರಿಂದ 7 ಇಂಚ್ ಆದರೆ ಸಾಕು. 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಕಡೆ 2 ಇಂಚ್ ಇದೆಯಲ್ಲ, 2 ಇಂಚಿಂದ ಹೀಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇವಾಗ ಇಲ್ಲಿಂದ ಇದನ್ನು ಈ ರೀತಿ ಫೋಲ್ಡ್ ಮಾಡೋಣ. ಈ ಮಧ್ಯೆ ಮಾರ್ಕಿಂಗ್ ಬರುತ್ತೆ ನಮಗೆ. ಇಲ್ಲಿಂದ ಇಲ್ಲಿ ಏನು ಚೇಂಜ್ ಮಾಡೋದು ಬೇಡ. ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಇಲ್ಲಿಗೆ ಸೇರಿಸ್ಕೋಬೇಕು. ಇದೇನು ಬರುತ್ತೆ, ವಿ ಶೇಪು ಸ್ವಲ್ಪ ಕ್ರಾಸಿಂಗಲ್ಲಿ ಬರುತ್ತೆ. ಸುಮ್ಮನೆ ಹೀಗೆ ಮಾಡೋ ಬದಲು ಈ ಥರ ಮಾಡಿದ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇನೇನಿಲ್ಲ. ಇದಾದರೆ ಒಂಥರ ವಿ ಈ ಥರ ಬಂದುಬಿಡುತ್ತೆ. ಇದಾದರೆ ಸ್ವಲ್ಪ ಇಲ್ಲಿ ಡೀಪಾಗಿ ಬರುತ್ತೆ ಅಂತ ಅಷ್ಟೇ. ಇದು ನಿಮ್ಗೆ ಹಿಂದೆ ಎಷ್ಟು ಬೇಕು ಅಷ್ಟು ಡೀಪ್ನ ಇಟ್ಕೋಬೋದು. ನಾನು ಹಿಂದೆ ಒಂದು 8 ಇಂಚಿಗೆ ಡೀಪ್ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಇದಾಯಿತು. ಮತ್ತು ಇದು ಬಂದುಬಿಟ್ಟು ಸ್ಲೀವ್ಸ್ ಬಂದುಬಿಟ್ಟು 5.5ಗೆ ಮಾರ್ಕ್ ಮಾಡ್ಕೊತೀನಿ. ಸ್ಲೀವ್ಸ್ಗೆ 5.5 ಮಾರ್ಕ್ ಮಾಡಿಕೊಂಡು ಲೇಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಣ. ಮತ್ತು ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ನಮಗೆ 36 ಇದೆ. 36ನ್ನು 4 ಭಾಗ ಮಾಡಿದ್ರೆ ನಮಗೆ 9 ಬರುತ್ತೆ. 9 ಬರುತ್ತೆ.
ಸೊಂಟದ ಸುತ್ತಳತೆ ಬಂದ್ಬಿಟ್ಟು 37 ಇದೆ. 37ನ್ನ 4 ಭಾಗ ಮಾಡಿದ್ರೆ 31 4 ಭಾಗ ಮಾಡಿದ್ರೆ 7 ಮುಕ್ಕಾಲು ಬರುತ್ತೆ. 7 ಮುಕ್ಕಾಲು ಬರುತ್ತೆ. 7 ಮುಕ್ಕಾಲ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಒಂದು ಪಾಯಿಂಟ್ ಕಮ್ಮಿಯಾಗಿ 8 ಇಂಚು ಬರುತ್ತೆ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಡಾಟ್ ಏನು ಹಿಡಿಯಲ್ಲ ನಾನು. ಇದಕ್ಕೆ ಇದು ಸ್ವಲ್ಪ ಡಿಸೈನ್ ಆಗಿ ಬರೋದ್ರಿಂದ ಇಲ್ಲಿ ಡಾಟ್ ಅವಶ್ಯಕತೆ ಇಲ್ಲ. ಮಾಮೂಲಿ 2 ಇಂಚ್ ಎಕ್ಸ್ಟ್ರಾ ತಗೊಬಿಡೋಣ. ಇಲ್ಲಿಂದ ಇಲ್ಲಿಗೆ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದೇ ಸುತ್ತಳತೆ ಬಂದ್ಬಿಟ್ಟು 9 ಇಂಚು. 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2 ಇಂಚು ಇಲ್ಲಿಂದ ಶೇಪ್ ತೆಗೆಯೋಣ. ಹೀಗೆ ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಟ್ಟು 1 ಇಂಚು ಮೇಲ್ಗಡೆ ತಗೋಬೇಕು. ಯಾಕೆಂದರೆ ಇಲ್ಲಿ ಫ್ರಾಕ್ ಆಗಲಿ ಗೌನ್ಸ್ ಆಗಲಿ ಇಲ್ಲ ಸ್ವಲ್ಪ ಈ ಥರ ಇಳಿಜಾರಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ 1 ಇಂಚಿಗೆ ಈ ರೀತಿ ಮೇಲೆ ತೊಗೊಂಡ್ರೆ ನಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ನೋಡಿ ಈ ಥರ ತೊಗೊಂಡಿರ್ತೀವಲ್ಲ ಇದನ್ನು ಫೋಲ್ಡ್ ಮಾಡಿ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಾವು ಕ್ರಾಸಿಂಗಾಗಿ ಈ ರೀತಿ ತೊಗೋಬೇಕು. ಅವಾಗ ನಮಗೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಮತ್ತು ಇಲ್ಲಿ ನಾನು ಇಲ್ಲಿ ಡಿಸೈನ್ ಮಾಡೋದ್ರಿಂದ ಇದು ಬಂದ್ಬಿಟ್ಟು ಒಂದು 4.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಈ ಸ್ಕೇಲಲ್ಲಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲಿ 2 ಇಂಚ್ ಬಿಟ್ಟು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇದನ್ನ ಇಟ್ಕೊಂಡು ಮಧ್ಯೆ ಮಾರ್ಕ್ ಮಾಡ್ಕೋಬೇಕು. ಹೀಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿಂದ ಇದನ್ನ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈಗ ಬಂದು ಹೀಗೆ ಹೋಗ್ಬೇಕು. ಒಂಥರ ಶೇಪ್ ಬರಬೇಕಿದು. ಇಲ್ಲಿ ನಮಗೆ ಶೇಪು ಇಷ್ಟೇ. ಈ ರೀತಿ ಫಸ್ಟ್ ನಾವು ಇದು ತಗೊಬಿಡ್ಬೇಕು. ಆಮೇಲೆ ಇದು ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದನ್ನ ನಾವು ಕೆಳಗಡೆ ಲೆಹಂಗಾಗೂ ಇದನ್ನ ಅಟ್ಯಾಚ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಈ ಪೀಸ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಇದು ಪೀಸ್ ಹುಷಾರಾಗಿ ಇಟ್ಕೋಬೇಕು. ಇದು ಜೋಪಾನಾಗಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ವಿ ಶೇಪ್ ಇರೋದ್ರಿಂದ ಕಟ್ ಮಾಡ್ಕೋತೀನಿ. ಈಗ ಕಟ್ ಮಾಡ್ಕೊತೀನಿ. ಮತ್ತೆ ಸುತ್ತ ಕಟ್ ಮಾಡ್ಕೊಂಡ್ಬರೋಣ. ಇದರಲ್ಲಿ ಬೇಕಂದರೆ ನೀವು ಬೋಟ್ ನೆಕ್ಕಲ್ಲೂ ಕಟ್ ಮಾಡ್ಕೋಬೋದು. ಇದು ನಾನು ನಾರ್ಮಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬೋಟ್ ನೆಕ್ಕಲ್ಲೂ ಈ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇದು ಶೇಪ್ ತಗೋಬೇಕು. ಪೀಸ್ ತಗೊಂಡು ಆಯಿತು. ಇವಾಗ ಈ ಪೀಸನ್ನ ಕಟ್ ಮಾಡ್ಕೊಳ್ಳೋಣ. ಈ ಪೀಸ್ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಇದನ್ನು ಈಗ ತೆಗೆದು ಇಲ್ಲಿಂದ ಈ ಮಾರ್ಕಿಂಗ್ಗೆ ನಮ್ಗೆ ಎಷ್ಟು ಡೀಪ್ ಬೇಕು ಅಷ್ಟಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ರೌಂಡ್ ಶೇಪಲ್ಲೇ ಕಟ್ ಮಾಡ್ತೀನಿ. ಇದು ಸ್ಲೀವ್ಸ್ ಬಂದ್ಬಿಟ್ಟು 21 ಇಂಚ್ ಬರುತ್ತೆ ಉದ್ದ. ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೇ. ಇದು ಫ್ರಂಟು ಬ್ಯಾಕು ರೆಡಿ ಆಯಿತು. ಈಗ ಇದನ್ನ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅದೇ ಮೇಲ್ಗಡೆ ತೆಗಿಬೇಕಲ್ಲ. ಇವಾಗ ಇಲ್ಲಿಂದ ಫೋಲ್ಡ್ ಮಾಡಿ ಇಲ್ಲಿಂದ ನಾವಿಗೆ ಮಾರ್ಕ್ ಮಾಡಿ ತೆಗಿಬೇಕು. 1 ಇಂಚು ಮೇಲೆ ಬರಬೇಕು. ಆಯಿತು. ಆಯಿತು. ಇದು ಮೇಲ್ಗಡೆ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೋದು. ಇದು ಇಟ್ಬಿಡೋಣ. ಇವಾಗ ಇದನ್ನ ಸೈಡ್ಗೆ ಇಟ್ಬಿಟ್ಟು ಇವಾಗ ಇದರಲ್ಲಿ ಏನು ಇದು ಉಳಿದಿದೆ ಪೀಸು, ಇದು ಎಷ್ಟಿದೆ ಅಷ್ಟನ್ನು ಸ್ಲೀವ್ಸ್ ಬೇರೆ ಬೇಕು. ಸ್ಲೀವ್ಸ್ಗೆ ತಗೊಂಡು ಕಟ್ ಮಾಡ್ಕೊಳ್ಳೋಣ.
ಇದ್ರದ್ದು ಬಾರ್ಡರ್ ತೆಗೆದುಬಿಟ್ಟಿದ್ದೀನಿ. ಇದು ಯಾಕಂದರೆ ಮುಂದೆ ನಾನು ಆಲ್ರೆಡಿ ಇದನ್ನ ಡಿಸೈನಾಗಿ ಶೇಪ್ ತಕ್ಕಂಗೆ ಡಿಸೈನ್ ಮಾಡಬೇಕು. ಹಂಗಾಗಿ ಇದು ನಾವು ತೆಗೆದುಬಿಟ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಅಷ್ಟು ಇದಾಗಿ ಕಾಣಿಸೋಣ. ಹಾಗಾಗಿ ತೆಗೆದುಬಿಟ್ಟಿದ್ದೀನಿ. ಆಮೇಲೆ ಬೇಕಾದರೆ ನಾವು ಹೊಸದಾಗಿ ಕೊಟ್ಕೊಳ್ಳೋಣ. ಇದು ತಿಳ್ಕೊಂಡು ಇದೇನು ಶೇಪ್ ಇದೆ ಇದನ್ನು ಫಸ್ಟ್ಗೆ ಇದನ್ನು ಈ ಕಡೆ ಇಟ್ಕೊಳ್ಬೇಕಂದ್ರೆ ಈ ಥರ ನಿಮ್ಗೆ ಈಸಿ ಆಗುತ್ತೆ. ಈಗ 21 ಇಂಚ್ ಬೇಕು ನಮಗೆ. ಇದೊಂದು ಇಂಚ್ ಫೋಲ್ಡ್ ಮಾಡ್ಕೊಂಡು ಒಂದು 22 ಸಾಕಾಗುತ್ತೆ. ಇವಾಗ ಇದ್ರೊಳಗೆ ನೋಡ್ಕೊಂಡು ತಗೊಬಿಡೋಣ. ಕಟ್ ಮಾಡ್ಕೊತೀನಿ. ಉದ್ದ ಸ್ಲೀವ್ಸ್ ಆಗಿರೋದ್ರಿಂದ ಇದ್ರಲ್ಲಿ ತಗೋತಾ ಇರೋದು. ಅದರಲ್ಲೇ ಆಗಿದ್ರೆ ಚಿಕ್ಕದಾಗ್ತಿತ್ತು, ಉದ್ದ ಸ್ಲೀವ್ ಬೇಕು ಅಂತ ಹೇಳಿದ್ದಾರೆ, ಫುಲ್ ಸ್ಲೀವು. ಅದಕ್ಕಿದೆ. ಇವಾಗ ಇದನ್ನು 2 ಭಾಗ ಮಾಡ್ಕೊತೀನಿ. ಹಿಂದೆ ಒಂದು ಪೀಸು, ಮುಂದೆ ಒಂದು ಪೀಸು. ನಮಗೆ ಎಷ್ಟು ಫ್ರಿಲ್ ಇರುತ್ತೆ ಅಷ್ಟು ಫ್ರಿಲ್ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಇಟ್ಕೊಂಡು ಮತ್ತೆ ಆಮೇಲೆ ಒಂದು ಕಡೆ ಬಾರ್ಡರ್ ಇರಲಿ, ಇನ್ನೊಂದು ಕಡೆ ತೆಗೆದುಬಿಡ್ತೀನಿ.